ಇನ್ನು ರಾಜ್ಯದಲ್ಲಿ ಇಂದಿನಿಂದ 9 ದಿನಗಳ ಕಾಲ ಆಡಳಿತ ಯಂತ್ರ ಸ್ತಬ್ಧವಾಗುತ್ತಾ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಇಂದಿನಿಂದ 9 ದಿನಗಳ ಕಾಲ ಆಡಳಿತ ಯಂತ್ರ ಸ್ತಬ್ಧವಂತೆ. 9 ದಿನ ಕಾರ್ಯಕರ್ತರ ಮನ ಗೆಲ್ಲಲು ಮುಂದಾಗಿದೆ ಸರ್ಕಾರ. ಕಾರ್ಯಕರ್ತರ ಮನ ಗೆಲ್ಲಲು ಸಾರ್ವಜನಿಕರನ್ನ ಮರೆತ್ರ ಜೆಡ್ಪಿ-ಟಿಪಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಒತ್ತು. ಯಾಕೆ 9 ದಿನ ಜನರ ಸರ್ಕಾರ ಇರಲ್ವಾ? ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಈ ಹೆಸರಲ್ಲಿ ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದ ಹೆಸರು ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ. ಜನರ ಕತೆ ಏನು ಅನ್ನೋದು ಈಗ ಪ್ರಶ್ನೆ. ಮಾರ್ಚ್ 23ನೇ ತಾರೀಕಿನಿಂದ ಏಪ್ರಿಲ್ 1ರವರೆಗೆ ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಅನ್ನುವ ಸಭೆ ನಡೆಯುತ್ತೆ. ಇಲಾಖೆಯ ಕೆಲಸ ಬಿಟ್ಟು ಸಚಿವರು ಕಾರ್ಯಕರ್ತರ ಮನ ಗೆಲ್ಲಬೇಕಾ? ಕಾರ್ಯಕರ್ತರ ಮುನಿಸು ತಣಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ಯಾ ಸರ್ಕಾರ? ಸಭೆ ನಡೆಸಿ ವರದಿಯನ್ನ ಕೆಪಿಸಿಸಿಗೆ ಕೊಡಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಜೆಡ್ಪಿ-ಟಿಪಿ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕು. ಎಲ್ಲಾ ಹಂತದ ಮುಖಂಡರ ವಿವರವನ್ನ ಸಂಗ್ರಹ ಮಾಡಬೇಕು. ಬೂತ್ ವಾರ್ಡ್ ಮಟ್ಟದ ಪಂಚಾಯತ್ ಸಮಿತಿ ರಚನೆ ಮಾಡಬೇಕು. ಸರ್ಕಾರಕ್ಕೆ 2 ವರ್ಷದ ಸಂಭ್ರಮ ಬೇರೆ. ಇದರ ಜೊತೆಗೆ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. 23ನೇ ತಾರೀಕಿಂದ 1ನೇ ತಾರೀಕುವರೆಗೂ 9 ದಿನ ಯಾವ ಸಚಿವರು ಕೂಡ ಜನಸಾಮಾನ್ಯರ ಕೈಗೆ ಸಿಗೋದಿಲ್ವಂತೆ. ಕಾರಣ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸ್ತಾ ಇರ್ತಾರೆ. ಜೆಡ್ಪಿ-ಟಿಪಿ ಚುನಾವಣೆ ಜೊತೆಗೆ ಪಕ್ಷ ಸಂಘಟನೆ, ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿ ಒಂದು ವರದಿಯನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಡಬೇಕಾಗಿದೆ. ಹೀಗಾಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು, ಎಲ್ಲವೂ ಕಾಂಗ್ರೆಸ್ ಕಾರ್ಯಕರ್ತರಾದರೆ ಜನರ ಪರಿಸ್ಥಿತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಮಾರ್ಚ್ 23ನೇ ತಾರೀಕಿಂದ ಏಪ್ರಿಲ್ 1ರವರೆಗೆ ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಅನ್ನುವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗೆ ಹೋಗಿ ಕಾರ್ಯಕರ್ತರ ಸಭೆ ಸಮಾರಂಭ ಮೀಟಿಂಗು ಅವರ ಅಹವಾಲು ಸಮಸ್ಯೆ ಎಲ್ಲವನ್ನೂ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಚಿವರು ಸಿಗೋದಿಲ್ಲ ಅನ್ನುವ ಆರೋಪ ಕೂಡ ಇದೆ.